ರುಬ್ಬೋದು ಬೇಡ, ಮಿಕ್ಸಿಗೆ ಹಾಕೋದು ಬೇಡ, ನನ್ನ ಸ್ಟೈಲಲ್ಲಿ ಮಾಡಿಬಿಡ್ರಿ ಬದನೇಕಾಯಿ ಚಟ್ನಿ ಸೂಪರ್ ಇರುತ್ತೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ? ಸಿಂಪಲ್ಲಾಗಿ ಬದನೇಕಾಯಿ ಸುಟ್ಬಿಟ್ಟು ಚಟ್ನಿ ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಚಿಬಿಟ್ಟು ಸುಡಬೇಕು ಚೆನ್ನಾಗಿ. ಇದು ಹತ್ರ ಒಂದು ಅರ್ಧ ಕೆ ಜಿ ಮೇಲಿನೇ ಇತ್ತು. ಟೇಸ್ಟ್ ಅಂತ ಸೂಪರಾಗಿತ್ತು. ಚೆನ್ನಾಗಿ ಸುಟ್ಕೋಬೇಕು, ಎಲ್ಲ ಒಳಗಡೆವರೆಗೂ ಬೇಯಬೇಕು. ಅದು ಗ್ಯಾಸ್ ಮೇಲೆ ಪಟ್ ಅಂತ ಸಿಟಿದ್ಬೇಕು, ಹಂಗಾದರೆ ಒಳಗಡೆ ಎಲ್ಲ ಬೆಂದಿರುತ್ತೆ ಅಂತ. ಒಲೆ ಮೇಲೆ ಸುಟ್ಟರೆ ಇನ್ನೂ ಸೂಪರ್ ಇರುತ್ತೆ. ಒಲೆಗಳು ಇಲ್ಲಲ್ಲ ನಮಗೆಲ್ಲ, ಈಗ ಗ್ಯಾಸ್ ಮೇಲೆ ಸುಟ್ಕೊಂಡ್ರೆ ನೀಟಾಗಿ ಸುಟ್ಕೊಂಬಿಡೋದು ಅದನ್ನು. ಯಾರಾದರೂ ಹೊಸಬ್ರು ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಿದ್ರೆ ಬಯೋದಲ್ಲಿ ಲಿಂಕ್ ಇದೆ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಈಗ ಅದರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀಟಾಗೆಲ್ಲ ಚಾಕುವಿಂದ ಸ್ಮ್ಯಾಶ್ ಮಾಡ್ಕೊಬಿಡಬೇಕು, ಚಿಕ್ಕದಾಗೆಲ್ಲ. ನಾರ್ಮಲಿ ನಾವು ಬೇರೆ ಥರ ಚಿಕ್ಕ ಬದನೇಕಾಯಿ ಬರ್ತಾವಲ್ಲ, ಆದರೆ ಹುಳು ಬರ್ತವೆ. ಇದರಲ್ಲಿ ಈ ಥರ ಬದನೇಕಾಯಿ ತುಂಬ ಸಲ ಮಾಡೀನಿ, ಒಂದು ಸಲಿನೂ ಹುಳ ಬಂದಿಲ್ಲ. ಅದು ಯಾರಿಗಾದ್ರೂ ಏನಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಈಗ ಒಂದು ಪ್ಯಾನ್ ಇಟ್ಬಿಟ್ಟು 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕಿ ಪಟ ಅಂತ ಸಿಡಿಸ್ಬೇಕು. ಕರಿಬೇವು ಹಾಕಿ ಚಟಪಟ ಅನ್ನಿಸ್ಬೇಕು. ಸಂಕ್ರಾಂತಿ ಹಬ್ಬ ಎಲ್ಲ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರಾ? ನಮ್ಮದೇನು ಜೋರಿರಲ್ಲ, ಸಿಂಪಲ್ಲೇ. ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ರಾಯರ ದರ್ಶನಕ್ಕೆ, ಹಾಗಾಗಿ ನಮ್ಮದು ಅಲ್ಲೇ ಹಬ್ಬ. ಕರಿಬೇವು ಇದು ಫ್ರೈ ಆದಮೇಲೆ 1-2 ಈರುಳ್ಳಿ ಕಟ್ ಮಾಡಿದ್ದು ಹಾಕ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು. ಇದನ್ನು ಮನೆಯಲ್ಲೇ ಮಾಡಿರಿ, ರೊಟ್ಟಿ ಮತ್ತು ಚಪಾತಿ ಜೊತೆ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಈರುಳ್ಳಿ ಫ್ರೈ ಆದಮೇಲೆ 2 ಟೊಮೊಟೊ ಚಿಕ್ಕದಾಗಿ ಹಾಕಿದ್ದು ಕಟ್ ಮಾಡ್ಕೊಂಡು ಹಾಕ್ಕೊಂಬಿಟ್ಟು ಸ್ಕಿನ್ನೆಲ್ಲ ಸಪ್ರೇಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಅರಿಶಿನ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಉಪ್ಪು ಹಾಕ್ಕೋಬೇಕು. ಆಮೇಲೆ 1 ಸ್ಪೂನಷ್ಟು ಧನಿಯಾ ಪೌಡ್ರು. ಇನ್ನೊಂದು ಮರ್ತೋದೆ, ನಾನು ಇದರಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅದು ವೀಡಿಯೋ ಏನು ಡಿಲೀಟ್ ಆಗಿದ್ದಂಗಿದೆ. ನಿಮಗೆ ಬೇಡ ಅಂದರೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೋಬೇಕು, ಸ್ಕಿಪ್ ಮಾಡಿಕೊಂಡು. ಖಾರ ಎಲ್ಲ ಹಾಕಿದ ಸೀದೋಗುತ್ತಲ್ಲ, ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ 1 ನಿಮಿಷ ಆದಮೇಲೆ ಇದು ಸುಟ್ಟಿರೋದು ಸ್ಮ್ಯಾಶ್ ಮಾಡಿದ್ದೀವಲ್ಲ ಬದನೇಕಾಯಿ ಹಾಕಿ ಮಿಕ್ಸ್ ಮಾಡಿ 1 ನಿಮಿಷ ಅಷ್ಟೇ ಬಿಟ್ಬಿಡಬೇಕು. ಆಮೇಲೆ ಫೈನಲ್ ಟಚ್ ಒಂಚೂರು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಬಿಸಿ ಬದನೇಕಾಯಿ ಚಟ್ನಿ ರೆಡಿ. ಚಪಾತಿ ರೊಟ್ಟಿ ಸೂಪರ್. ಸಬ್ಸ್ಕ್ರೈಬ್ ಮಾಡ್ರಪ್ಪ ಪ್ಲೀಸ್.